ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ವಿದ್ಯಾಸಂಸ್ಥೆಗಳಿಗೆ ತೆರಳಿ ಅವರು ಮತಯಾಚನೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಯದುವೀರ್ ಹೋದಲೆಲ್ಲ ಸೆಲ್ಫಿಗೆ ಮುಗಿಬೀಳ್ತಾ ಇದ್ದಾರೆ ಜನರಿಗೆ ನಾನು ಋಣಿಯಾಗಿದ್ದೇನೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಜಿ ಕನ್ನಡ ನ್ಯೂಸ್ ಜೊತೆ ಕೂಡ ಅವರು ಮಾತನಾಡಿದ್ದಾರೆ. ನಾನು ರಾಜ ಆಗಿರೋದು ನನ್ನ ಮನೆ ಪರಂಪರೆ ಆಚರಣೆಗೆ, ಹೊರಗೆ ಬಂದಾಗ ನಾನು ಸಾಮಾನ್ಯ ವ್ಯಕ್ತಿ, ಈಗ ಅಭ್ಯರ್ಥಿಯಾಗಿದ್ದೇನೆ. ಹೋದಲ್ಲೆಲ್ಲ ನನಗೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ನಾನು ರೆಡಿಯಾಗಿದ್ದೇನೆ, ನಾನು ಜನರಿಗೆ ಋಣಿಯಾಗಿದ್ದೇನೆ ಅಂತ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಭರ್ಜರಿ ಮತಬೇಟೆಯನ್ನು ಕೂಡ ಅವರು ನಡೆಸ್ತಾ ಇರುವಂಥದ್ದು. ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತಯಾಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೇಳಿದ್ದೀನಿ, ಮಹಾರಾಜರು, ರಾಜು, ರಾಣಿ, ರಾಜ್ಕುಮಾರ ಇಂಥ ಪದವಿಗಳೆಲ್ಲ ಆಗಲೇ ವಿಸರ್ಜನೆ ಆಗಿದೆ. ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಈ ವ್ಯವಸ್ಥೆಯಲ್ಲಿ ರಾಜಕೀಯದ ಮೂಲಕನೇ ನಮಗೆ ಪ್ರತಿನಿಧಿ ಆಗ್ಬೋದು, ಪ್ರತಿನಿಧಿಯ ಮೂಲಕ ಸಮಾಜ ಸೇವೆ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ನಾನು ಹೇಳಿದ್ದೀನಿ, ಮಹಾರಾಜರು, ರಾಜು, ರಾಣಿ, ರಾಜ್ಕುಮಾರ ಇಂಥ ಪದವಿಗಳೆಲ್ಲ ಆಗಲೇ ವಿಸರ್ಜನೆ ಆಗಿದೆ. ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಈ ವ್ಯವಸ್ಥೆಯಲ್ಲಿ ರಾಜಕೀಯದ ಮೂಲಕನೇ ನಮಗೆ ಪ್ರತಿನಿಧಿ ಆಗ್ಬೋದು. ಇನ್ನು ಸದ್ಯಕ್ಕೆ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಈಗಾಗಲೇ ಭರ್ಜರಿ ಚುನಾವಣಾ ಪ್ರಚಾರದಲ್ಲಿ ತೊಡ್ಕೊಂಡಿರುವಂಥದ್ದು ಯದುವೀರ್ ಒಡೆಯರ್ ಅವರು. ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅಖಾಡದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಹೀಗಾಗಿ ಆ ರಾಜಮನೆತನದ ಕುಡಿ ರಾಜಕೀಯಕ್ಕೆ ಎಂಟ್ರಿ ಕೂಡ ಕೊಟ್ಟಿರುವಂಥದ್ದು. ಪ್ರಚಾರವನ್ನು ನಡೆಸಲೇಬೇಕು. ಹೀಗಾಗಿ ಮತಯಾಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ರು. ಇನ್ನು ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಟಿಕೆಟ್ ಘೋಷಣೆಗೂ ಮುನ್ನವೇ ಮಾತನಾಡ್ತಾ ಇದ್ರು. ಈಗೂ ಕೂಡ ಸಾಕಷ್ಟು ಜನ ಟಿಕೆಟ್ ಘೋಷಣೆ ಆದಮೇಲೂ ಕೂಡ ಟೀಕೆ ಮಾಡ್ತಾ ಇದ್ರು. ಕಾಂಗ್ರೆಸ್ನ ಕೆಲ ಜನ, ಅದರಲ್ಲೂ ಕೂಡ ಪ್ರಮುಖವಾಗಿ ಅನೇಕ ಬಿ ಜೆ ಪಿಯಲ್ಲೂ ಕೂಡ ಅಸಮಾಧಾನ ಉಂಟಾಗಿತ್ತು ಸ್ಟಾರ್ಟಿಂಗಲ್ಲಿ. ಆ ಸಂದರ್ಭದಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಸಾಮಾನ್ಯ ಜನರ ನಡುವೆ ಇವರು ಬೆರೆಯೋದು ಕಷ್ಟ, ರಾಜರು ಬೀದಿಗೆ ಬಂದು ಮತವನ್ನು ಕೇಳುವಂತಹ ಪರಿಸ್ಥಿತಿ ಬಂತ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಈಗ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಯದುವೀರ್ ಅವರು ಮಾಡ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನೋಡ್ತಾ ಇದ್ದೀವಿ ಭರ್ಜರಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ ಯದುವೀರ್ ಅವರು. ಸದ್ಯಕ್ಕೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಅವರಿಗೆ ಸಿಗ್ತಾ ಇರುವಂಥದ್ದು? ಸೆಲ್ಫಿಗಾಗಿ ಮುಗಿಬೀಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸದ್ಯಕ್ಕೆ ಈ ಬಗ್ಗೆ ಟೋಟಲ್ ಆಗಿ ಯಾವ ರೀತಿಯಾಗಿ ಮೈಸೂರಲ್ಲಿ ಹವಾ ಕ್ರಿಯೇಟ್ ಆಗಿದೆ ಅಂತ? ಒಂದು ಹಂತದಲ್ಲಿ ಮಹಾರಾಜರೇ ಸ್ವತಃ ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ. ಮಹಾರಾಜರೇ ಈಗಾಗಲೇ ರಸ್ತೆಗೆ ಇಳಿದಿದ್ದಾರೆ. ಮಹಾರಾಜರೇ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಜನ ಈಗಾಗಲೇ ಖುಷಿಯನ್ನು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಸಾಕಷ್ಟು ಎಲ್ಲರೂ ಅನ್ಕೊಂಡಿದ್ರು, ಆಗತ್ತಾ ಇದು? ಮಹಾರಾಜರು ಬಂದು ಎಸಿಯನ್ನ ಬಿಟ್ಟು ಹೊರಗಡೆ ಬರ್ತಾರ? ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲವನ್ನು ಕೂಡ ಬಿಟ್ಟು ಈಗ ಸ್ವತಃ ಯದುವೀರ್ ಒಡೆಯರ್ ಅವರು ರಸ್ತೆಗೆ ಬಂದಿದ್ದಾರೆ. ಮಾತ್ರ ಅಲ್ಲ, ಅಲ್ಲಿ ಬಂದು ಮತವನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲರೂ ಕೂಡ ಒಂದೇ. ಇಲ್ಲಿ ರಾಜ ರಾಣಿ ಅದರ ಪ್ರಭುತ್ವ ಏನಿತ್ತು, ಇದು ನಮ್ಮ ಪರಂಪರೆಗೆ ಮಾತ್ರ ಇರುತ್ತೆ. ಈ ಪರಂಪರೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಇರೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ ಬೇರೆ ರೀತಿಯಾದಂತ ಒಂದು ಟೀಕೆಗಳನ್ನ ಮಾಡುವಂಥದ್ದು ಇದ್ಯಾವುದು ಕೂಡ ಸರಿಯಲ್ಲ. ಆದ್ರೆ ಎಲ್ಲದಕ್ಕೂ ಕೂಡ ನಾನು ರೆಡಿ ಆಗಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪ್ರಭುಗಳು ಏನಿರ್ತಾರೆ, ಮತದಾರರು ಏನಂತಾರೆ, ಅವ್ರು ಕೊಡುವಂತ ತೀರ್ಮಾನವೇ ಇರುವಂತದ್ದು ಅನ್ನೋ ಮಾತುಗಳನ್ನು ಕೂಡ ಜಿ ನ್ಯೂಸ್ ಜೊತೆ ಹಂಚ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಎಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳಿಗೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲೂ ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ರಿಗೂ ಕೂಡ ಒಲಿಸುವ ಅನ್ನೋ ರೀತಿಯಲ್ಲಿ ಆಗಿದೆ. ಆದ್ರೆ ಪಕ್ಷದಿಂದ ಪಕ್ಷ ಹೋಗ್ತಾರೆ, ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಲಂಚಗಳು, ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಇದನ್ನ ಯಾವ ರೀತಿಯಾಗಿ ನೀವು ಸಮರ್ಥನೆ ಮಾಡ್ಕೋತೀರಾ ಅಂದಾಗ ಖಂಡಿತವಾಗ್ಲೂ ಇವತ್ತು ಏನ್ ನಡೀತಾ ಇದೆ, ಯುವ ಪೀಳಿಗೆ ರಾಜಕಾರಣಕ್ಕೆ ಬರಬೇಕು, ಇದನ್ನ ಶುದ್ಧಿ ಮಾಡುವಂತ ಕೆಲಸ ಮಾಡಬೇಕು. ನಿಮ್ಗೆ ಎಲ್ಲೆಲ್ಲಿ ಆರೋಪ ಅಂತ ಕಂಡು ಬಂದಿದೆ, ಎಲ್ಲೆಲ್ಲಿ ಸಮಸ್ಯೆ ಕಂಡು ಬಂದಿದೆ, ಅದೆಲ್ಲದಕ್ಕೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಬಂದು ಇಂದಿನ ಪೀಳಿಗೆ ಬಂದ್ರೆ ರಾಜಕಾರಣಕ್ಕೆ ಇದೆಲ್ಲ ಶುದ್ಧಿ ಮಾಡುವಂತ ಕೆಲಸ ಆಗುತ್ತೆ. ಈಗ ನಾನು ಕೂಡ ಇದಕ್ಕೆ ಶುದ್ಧಿ ಮಾಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ಭರ್ಜರಿಯಾದಂತ ಒಂದು ಮತಬೇಟೆಯನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಯದುವೀರ್ ಒಡೆಯರ್ ಅವರು ಮಾಡ್ತಿರುವಂತದ್ದು. ವಿಶ್ವನಾಥ್, ಧನ್ಯವಾದ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.